ನಮಸ್ಕಾರ. ಇಂಡೋ ಅಫ್ಘಾನ್ T20 ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಾಳೆ ಭಾರತ ಹಾಗೇನೆ ಅಫ್ಘಾನಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಮೊದಲ ಪಂದ್ಯವನ್ನು ಹೇಗೋ ಭಾರತ ಗೆದ್ಕೊಂಡಿದೆ, ಹಾಗೆಯೇ ಎರಡನೇ ಪಂದ್ಯ ಅಫ್ಘಾನಿಸ್ತಾನಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ, ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಹಾಗೆಯೇ ನಾಳಿನ ಪಂದ್ಯದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಯಾರೆಲ್ಲ ಕಮ್ ಬ್ಯಾಕ್ ಮಾಡ್ತಾರೆ, ಭಾರತ ತಂಡ ಯಾವ ರೀತಿಯಾಗಿ ಕಣಕ್ಕಿಳಿದು ಅಫ್ಘಾನಿಸ್ತಾನವನ್ನು ಬಗ್ಗು ಬಡಿಯುತ್ತೆ, ಈ ಬಗ್ಗೆ ಮಾತನಾಡೋಕೆ ಹಾಗೆಯೇ ಹೆಚ್ಚಿನ ಮಾಹಿತಿಯನ್ನು ನೀಡೋಕೆ ನನ್ನ ಕಲೀಗ್ ಹಾಗೆಯೇ ಕ್ರೀಡಾ ವಿಶ್ಲೇಷಕರಾಗಿರುವಂಥ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್. ಹಾಯ್. ಎಸ್, ಮೊನ್ನಿನ ಪಂದ್ಯವನ್ನ ನೋಡಿದ್ವಿ, ಅದ್ಭುತವಾದಂಥ ಜಯ ಭಾರತಕ್ಕೆ ಸಿಕ್ತು. ನಾಳೆಯ ಪಂದ್ಯದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಮೊದಲ ಪಂದ್ಯದಲ್ಲಿ ಅದ್ಭುತವಾದ ಗೆಲುವೇನಲ್ಲ ಇದು, ಖಂಡಿತವಾಗ್ಲು ತುಂಬಾ ಆಯಾಸ ಪಟ್ಟು ನಿಜವಾಗ್ಲು ಆ ಒಂದು ಸ್ಕೋರು ನಮ್ಗೆ ನೋಡಿ ಪಂಜಾಬ್ ಅಲ್ಲಿ ನಡೀತಾ ಇದೆ, ಈಸಿ, ಅಲ್ಲಿ ಎವರೇಜ್ ಸ್ಕೋರ್ 190 ಇದೆ. ಅಂತ ಪಿಚ್ ನಲ್ಲಿ ಇವರು ತಿನ್ನಕಾಡಿ ಗೆದ್ರು ಅಂತಂದ್ರೆ ನಿಜವಾಗ್ಲು T20ಗೆ ಹೇಳಿ ಮಾಡಿಸಿದಂತಹ ಒಂದು ಪಂದ್ಯ ಅಲ್ವೇ ಅಲ್ಲ ಅದು. ನಾವು ಆಕ್ಚುಲಿ ವಿಶ್ವಕಪ್ ನೋಡಿ 2024ರ ವಿಶ್ವಕಪ್ಗೆ ತಯಾರಿ ನಡೆಸ್ತಾ ಇದ್ವಿ. ಒಂದು ಲೆಕ್ಕಾಚಾರದಲ್ಲಿ ಏನ್ ಆಯ್ಕೆ ಸಮಿತಿ ಇಷ್ಟು ಗೊಂದಲ ಮಾಡ್ತಾ ಇದೆ ಹೇಳ್ತೀನಿ. ಒಂದ್ಸರಿ ಹೇಳುತ್ತೆ ಹಾರ್ದಿಕ್ ಪಾಂಡ್ಯ ಅವರೇ T20 ನಾಯಕ ಅಂತ ಹೇಳಿ, ಮತ್ತೆ ಈಗ ನೀವು ರೋಹಿತ್ ಶರ್ಮಾ ಅವ್ರನ್ನ ಕರೆಸ್ತಾ ಇದ್ರಿ, ಕೊಹ್ಲಿ ಅವ್ರನ್ನ ಕರೆಸ್ತಾ ಇದ್ರಿ, ಮತ್ತೆ ಹಾಗಿದ್ರೆ ಬುಮ್ರಾನು ಬರ್ತಾರೆ, KL ರಾಹುಲ್ ಬರ್ತಾರೆ, ಸೂರ್ಯಕುಮಾರ್ ಯಾದವ್ ಕೂಡ ಕ್ಯಾಪ್ಟನ್. ಹೌದು, ಒಂದು ಲೆಕ್ಕಾಚಾರದಲ್ಲಿ ಇರುವ 11 ಬಳಗವನ್ನು ಎಲ್ಲರನ್ನು ಕ್ಯಾಪ್ಟನ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಇನ್ನೊಂದು ಕಡೆಗೆ T20 ಯಂಗ್ ಟೀಮ್ ನ ಕಟ್ತೀವಿ ನಾವು ಅಂತ ಹೊರಟವರು ಈಗ ಮತ್ತೆ ಅದೇ ಹಳೆ ಹುಲಿಗಳನ್ನ ತಗೊಂಡ್ ಬರ್ತಾ ಇದ್ರಿ. ಒಂದ್ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳಿಗೆ ಖುಷಿನೇ, ಬಟ್ ನೀವ್ ಏನ್ ಮಾಡ್ತಾ ಇದೀರಾ ಈಗ ಎಲ್ಲ ನೋಡಿ, ಆಸ್ಟ್ರೇಲಿಯಾ ಸರ್ನಿಗೆ ಮತ್ತೆ ದಕ್ಷಿಣ ಆಫ್ರಿಕಾ ಸರ್ನಿಗೆ T20ಗೆ ಎಲ್ಲರನ್ನು ಕೂಡ ಯಂಗ್ಸ್ಟರ್ಸ್ ನ ಆಡಿಸಿದ್ರಿ. ಅಫ್ಘಾನಿಸ್ತಾನದಂತಹ ಅಂದ್ರೆ T20 10ನೇ ಸ್ಥಾನದಲ್ಲಿದೆ ಇದು. ಇಲ್ಲಿ ನೀವು ಹಿರಿಯ ಆಟಗಾರನ, ಸ್ಟ್ರಾಂಗ್ ಪ್ಲೇಯರ್ಸ್ ನ ಆಡಿಸ್ತಾ ಇದ್ರಿ. ಏನ್ ಸಂದೇಶ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ನೀವು T20 ವಿಶ್ವಕಪ್ಗೆ ತಯಾರಿ ನಡೆಸ್ತಾ ಇದ್ರೆ ಖಂಡಿತವಾಗ್ಲೂ ಯಾರು ನೀವು 15-16 ಬಳಗ ಇದೆ ಹೋಲಿ ಒಂದು 20 ಜನರನ್ನ ಲಿಸ್ಟ್ ಮಾಡಿ ಅವ್ರನ್ನ ಆಡಿಸೋದು ಬೆಟ್ರು. ಪದೇ ಆಟಗಾರನ್ನ ಚೇಂಜ್ ಮಾಡೋದು ನನಗನ್ಸಿದ ಮಟ್ಟಿಗೆ ಇಷ್ಟ ಇಲ್ಲ. ಓಕೆ, ನಾವು ಮೊದಲ ಪಂದ್ಯದ ಬಗ್ಗೆ ನೀವು ಒಂದು ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ಒಂದು ಲೆಕ್ಕಾಚಾರದಲ್ಲಿ ರೋಹಿತ್ ಶರ್ಮಾ 14 ತಿಂಗಳ ಬಳಿಕ ಒಂದು ಬಟ್ ಒಂದೇನು ಗೊತ್ತಾ, ಗಿಲ್ ಅವ್ರು ನಾವು ಅನ್ಕೊಂಡಿದ್ವಿ ಬೇರೆ ಆಟಗಾರ ಗಿಲ್ ಬರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಒಂದು ಲೆಕ್ಕಾಚಾರದಲ್ಲಿ ಗಿಲ್ನೇ ಆಡಿಸಿದ್ರು. ರೋಹಿತ್ ಶರ್ಮಾ ನೋಡಿ ಮಿಡ್ ಆಫ್ ಅಲ್ಲಿ ಬಾಲ್ ಹೊಡೆದಿದ್ದಾರೆ. ಏನು ಎದುರಾಳಿ ಆಟಗಾರ, ಸಾರಿ ನಮ್ಮ ಜೊತೆಗಿದ್ದಂತ ಆಟಗಾರ ರನ್ ತಗೋತಾ ಇದ್ದಾನ ಇಲ್ವಾ ಅನ್ನೋದು ಒಂದು ನೋಡ್ಲೇ ಇಲ್ಲ. ಗಿಲ್ ಕೂಡ ಅವ್ರನ್ನ ನೋಡ್ತಾ ಇಲ್ಲ, ಆತ ಕೂಡ ಬಾಲ್ ಅಬ್ಸರ್ವ್ ಮಾಡ್ತಿದ್ರು. ಇದೊಂದು ಮೈನಸ್ ಇತ್ತು. ಅದ್ರ ಜೊತೆಗೆ ಕ್ಯಾಚ್ ಗಳನ್ನ ಇಷ್ಟು ಡ್ರಾಪ್ ಮಾಡಿದ್ರು ಅಂದ್ರೆ ತುಂಬಾ ಕಳಪೆ ಪ್ರದರ್ಶನ. ಬೌಲಿಂಗ್ ನಲ್ಲಿ ವೈಡ್ ಮತ್ತೆ ಎಕ್ಸ್ಟ್ರಾ ರನ್ಸ್ ಗಳನ್ನ ತುಂಬಾ ಕೊಟ್ರು. ಆಮೇಲೆ ಕೀಪಿಂಗ್ ತುಂಬಾ ಚೆನ್ನಾಗಿತ್ತು, ಆ ಒಂದು ಪ್ಲಸ್ ಪಾಯಿಂಟ್ ಇದೆ. ನನಗನ್ಸಿದ ಮಟ್ಟಿಗೆ ಮೊದಲ ಪಂದ್ಯದಲ್ಲಿ ಅವ್ರನ್ನ 120-130ಕ್ಕೂ ಕಟ್ಟಿ ಹಾಕ್ಬೋದಾಗಿತ್ತು. ಮಧ್ಯಮ ಕ್ರಮಾಂಕದಲ್ಲಿ ನಬಿ ಒಂದು ಒಳ್ಳೆ ಬ್ಯಾಟಿಂಗ್ ನ ಮಾಡಿದ್ರು. ಕೊನೆ ಹಂತದಲ್ಲಿ ನಾವು ಏನು ಯಾರ್ಕರ್ ಸ್ಪೆಷಲಿಸ್ಟ್ ಅಂತ ಹರ್ಷದೀಪ್ ನ ಕರಿತೀವಿ, ಅವರು ಕೂಡ ಕೊನೆ ಹಂತದಲ್ಲಿ ರನ್ ಗಳನ್ನ ಬಿಟ್ಕೊಟ್ರು. ನಮಗೆ ಪ್ಲಸ್ ನ ಗೆದ್ದಾಗ ಎಲ್ಲರೂ ಯಾರು ಪ್ಲಸ್ ಮೈನಸ್ ಗಳನ್ನ ಹುಡುಕಲ್ಲ, ಬಟ್ ನಾವು ಇಲ್ಲಿ ಮೈನಸ್ ಗಳನ್ನ ಯಾಕೆ ಹುಡುಕ್ಬೇಕು ಅಂತಂದ್ರೆ ನಾವು ಈ ಸರಣಿಯನ್ನ ಪ್ರತಿಷ್ಠೆಗೆ ತಗೊಂಡಿಲ್ಲ, ನಾವು ವಿಶ್ವಕಪ್ಗೆ ತಯಾರಿ ನಡೆಸ್ತಿದ್ದೀವಿ. ಆ ಕಾರಣಕ್ಕಾಗಿ ಮೈನಸ್ ಗಳನ್ನ ಹೆಕ್ಕಿ ತೆಗಿಬೇಕು. ನನಗನ್ಸಿದ ಮಟ್ಟಿಗೆ ಭಾರತಕ್ಕಿಂತ ಅಫ್ಘಾನಿಸ್ತಾನನೇ ತುಂಬಾ ಚೆನ್ನಾಗಿ ಆಡಿತು. ಅವ್ರಿಗೆ ಏನಾದ್ರೂ ಆರಂಭದಲ್ಲಿ ರನ್ ಬಂದಿದ್ರೆ ಆ 10 ಓವರ್ಗಳಲ್ಲಿ ಭಾರತವನ್ನ ಹೀಗೆ ಆಟ ಆಡಿಸ್ತಾ ಇದ್ರು ಅವರು, ಅಕಸ್ಮಾತ್ ದುಬೈ ಏನಾದ್ರೂ ವಿಕೆಟ್ ಹೋಗಿದ್ರೆ ಖಂಡಿತವಾಗ್ಲೂ 50-50 ಮ್ಯಾಚಿಗೆ ಬಂದ್ಬಿಡ್ತಿತ್ತು. ಒಂದು ಲೆಕ್ಕಾಚಾರದಲ್ಲಿ ಭಾರತಕ್ಕೆ ಹೆಸರಿಗೆ ತಕ್ಕಂತೆ ಆಡ್ಲಿಲ್ಲ ಅನ್ನೋದು ನನ್ನ ಲೆಕ್ಕಾಚಾರ. ಈ ನಾಳೆಯ ಪಂದ್ಯದಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೊಹ್ಲಿ ಕಮ್ ಬ್ಯಾಕ್ ಅನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಅಭಿಮಾನಿಗಳು ಮಾಡಿರ್ತಾರೆ, ಕೊಹ್ಲಿ ಬರಬೇಕು, ಆಡ್ಬೇಕು, ಅವರ ಅಭಿಮಾನಿ ಬಳಗ ಅಷ್ಟೊಂದು ದೊಡ್ಡದಿದೆ. ಕೊಹ್ಲಿ ನಾಳೆ ಕಮ್ ಬ್ಯಾಕ್ ಮಾಡೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಯಾರು ಹೊರಗೆ ಬರಬಹುದು ತಂಡದಿಂದ ಅಂತ ಹೇಳಿ ನೋಡಿ, ಮೊದಲ ಪಂದ್ಯದಲ್ಲಿ ತಿಲಕ್ ವರ್ಮಾ ತುಂಬಾ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ, 25 ರನ್ ಗಳನ್ನ ಗಳಿಸಿದ್ರು. ಬಟ್ ನೋಡಿ, ಹಿರಿಯ ಆಟಗಾರ ಬಂದ ತಕ್ಷಣ ತಮ್ಮ ಸ್ಥಾನವನ್ನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಕೊಡ್ಲೇಬೇಕು. ಯಾಕಂದ್ರೆ ಕೊಹ್ಲಿ ಕೂಡ ನೋಡಿ ನಾವು ಅನ್ಕೊಂಡಿದ್ವಿ ಒನ್ ಡೇಗೆ ಮಾತ್ರ ಫಿಕ್ಸು, ಆಮೇಲೆ ಟೆಸ್ಟ್ಗೆ ಫಿಕ್ಸು, T20 ರೋಹಿತ್ ಮತ್ತೆ ಇವರು ಕೊಹ್ಲಿ, ಬೂಮ್ರಾ, ಶಮಿ ಇವ್ರನ್ನೇನು ತಗೊಳ್ಳಲ್ಲ ಅನ್ಕೊಂಡಿದ್ವಿ, ಹೊರಗಿರ್ತಾರೆ ಅನ್ಕೊಂಡಿದ್ವಿ. ಬಟ್ ಮತ್ತೆ ಕಮ್ ಬ್ಯಾಕ್ ಆಗಿದ್ದು ನನಗೆ ಒಂದ್ ಕಡೆ ಆಶ್ಚರ್ಯ. ನೀವು ಹೇಳ್ದಂಗೆ ತಿಲಕ್ ವರ್ಮಾನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ತಿಲಕ್ ವರ್ಮಾ ಕೂಡ ಕೊಹ್ಲಿ ಸ್ಥಾನದಲ್ಲಿ ಆಡಿದ್ರು, 3ನೇ ಸ್ಥಾನದಲ್ಲಿ ಒನ್ ಡೌನ್ ಅಲ್ಲಿ ಆಡಿದ್ರು. ಬಟ್ ಒಂದು ಲೆಕ್ಕಾಚಾರದಲ್ಲಿ ಕೊಹ್ಲಿ ಅವ್ರನ್ನ ಯಾಕೆ ಕಮ್ ಬ್ಯಾಕ್ ಆದ್ರು, ಅವ್ರದ್ದು ಅಷ್ಟೊಂದು ಹಿಸ್ಟ್ರಿನ ಅಂತ ಖಂಡಿತವಾಗ್ಲೂ ಅವ್ರದ್ದೊಂದು ಒಳ್ಳೆ ಹಿಸ್ಟ್ರಿ ಇದೆ. ಇದುವರೆಗೂ 115
T20 ಪಂದ್ಯಗಳನ್ನು ಆಡಿದ್ದಾರೆ, 4008 ರನ್ಗಳನ್ನು ಗಳಿಸಿದ್ದಾರೆ. ನೋಡಿ T20ಲಿ ಎವರೇಜ್ ಗೊತ್ತಾ, 52.73 ಎವರೇಜ್ ಅಲ್ಲಿ, ಒಂದು ಶತಕ, 37 ಅರ್ಧಶತಕಗಳನ್ನು ಗಳಿಸಿದ್ದಾರೆ. T20ಗೆ ಹೇಳಿ ಮಾಡಿಸಿದಂಥ ಆಟಗಾರ. ಬಟ್ ಈ ಸರಣಿಗಲ್ಲ, ನನಗೆ ಈ ಸರಣಿಗೆ ಇವ್ರನ್ನ ಆಯ್ಕೆ ಮಾಡಿದ್ದೆ ತಪ್ಪು ನನ್ನ ಪ್ರಕಾರ. ಬಟ್ ಅವ್ರದ್ದು ಒಂದು ಒಳ್ಳೆ ರೆಕಾರ್ಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ತಿಲಕ್ ವರ್ಮಾ ಅವ್ರನ್ನ ಕೂರಿಸಿ ಇವರನ್ನ ಆಡ್ತಾರೆ. ಮೊದಲ ಪಂದ್ಯದಲ್ಲಿ ಆಡಬೇಕಾಗಿತ್ತು, ಬಟ್ ಅವರ ವೈಯಕ್ತಿಕ ಕಾರಣಗಳಿಂದ ಅವರು ಹೊರಗಡೆ ಬಿದ್ದರು. ಬಟ್ ಸೆಕೆಂಡ್ ಥರ್ಡ್ ಮ್ಯಾಚ್ ಆಡ್ತಾರೆ. ಇದು ಏನೂ ಅಲ್ಲ, ಅವ್ರು ಬಂದಿರೋದ ಕಾರಣನೇ ವಿಶ್ವಕಪ್ಗೆ ನಾವು ಇದೀವಿ ಅನ್ನೋದನ್ನ ತೋರಿಸೋದಕ್ಕೆ ಅಷ್ಟೇ, ಬೇರೆ ಏನೂ ಇಲ್ಲ. ತಿಲಕ್ ವರ್ಮಾ ಅವ್ರನ್ನ ಬಿಟ್ಟು ಅವ್ರನ್ನ ಆಡಿಸ್ತಾರೆ. ಒಂದೇ ಒಂದು ಚೇಂಜಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಎಸ್ ಈ ಸೀನಿಯರ್ ಪ್ಲೇಯರ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಕಂಪೇರ್ ಟು ಅಫ್ಘಾನಿಸ್ತಾನ, ಭಾರತ ಬಲಿಷ್ಠ ತಂಡ. ಹೌದೌದು, ಇಲ್ಲಿ ಯಂಗ್ ಪ್ಲೇಯರ್ಸ್ ಗಳನ್ನ ಆಡಿಸಬಹುದಿತ್ತಲ್ವಾ ಎನ್ನುವಂತ ಒಂದು ದೊಡ್ಡ ಲೆಕ್ಕಾಚಾರ ಈಗಾಗಲೇ ಹುಟ್ಕೊಂಡಿದೆ. ನೀವು ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ರೆ, ನಿಮ್ ಪ್ರಕಾರ ಇಲ್ಲಿ ರೋಹಿತ್ ಶರ್ಮಾ ಹಾಗೇನೆ ಕೊಹ್ಲಿ ಅವಶ್ಯಕತೆ ಈ ಮ್ಯಾಚ್ ಗಿತ್ತಾ ಅಂತ ಹೇಳಿ, ಈ ಸೀರೀಸ್ ಗಿತ್ತಾ ಅಂತ ಹೇಳಿ? ಖಂಡಿತವಾಗ್ಲೂ ಇರಲಿಲ್ಲ. ನೀವು ಈ ಒಂದು ಸರಣಿಗೆ ನಾನು ಅವಾಗಲೇ ಹೇಳಿದೆ, ಆಸ್ಟ್ರೇಲಿಯಾ ಜೊತೆ T20 ಆಡಿದ್ವಿ, ದಕ್ಷಿಣ ಆಫ್ರಿಕಾ ಜೊತೆ T20 ಆಡಿದ್ವಿ. ಅಲ್ಲೆಲ್ಲ ಈ ಯಂಗ್ಸ್ಟರ್ಸ್ ಗಳಿಗೆಲ್ಲ ಅವಕಾಶ ಕೊಟ್ರು. ಅವು ಎಲ್ಲ ಹೆಂಗ ನಂಬರ್ 1, ನಂಬರ್ 2, ನಂಬರ್ 3 ಅಲ್ಲಿ ಇರುವಂತಹ ಒಂದು ದೇಶಗಳು. ನೀವು ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ಬಿಟ್ಟು ಈಗ ಅಫ್ಘಾನಿಸ್ತಾನಕ್ಕೆ ಇವ್ರನ್ನ ಆಡಿಸೋ ಅವಶ್ಯಕತೆ ಏನಿತ್ತು? ಇದೊಂದು ಸರಣಿ ಬಿಟ್ರೆ ನೀವು ನೆಕ್ಸ್ಟ್ ಟೆಸ್ಟ್ ಸರಣಿಗಳು 2 ಟೆಸ್ಟ್ ಇತ್ತು, ಅದಾದ ನಂತರ IPL ಇತ್ತು. ಅದಾದ ನಂತರ IPL ನಲ್ಲಿ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ರೆ ಖಂಡಿತವಾಗ್ಲೂ ಆಯ್ಕೆ ಮಾಡಬಹುದಾಗಿತ್ತು. ನೀವು ಈ ಒಂದು ಸರಣಿಗೆ ಯಂಗ್ಸ್ಟರ್ಸ್ ಗಳಿಗೆ ಅವಕಾಶ ಕೊಡಬೇಕಾಗಿತ್ತು. ಜೈಸ್ವಾಲ್ ನೋಡಿ, ಆಸ್ಟ್ರೇಲಿಯಾ ವಿರುದ್ಧ ಎಷ್ಟು ಚೆನ್ನಾಗಿ ಆಡಿದ್ರು ಅವರು. ಆರಂಭಿಕರಾಗಿ ತುಂಬಾ ಒಳ್ಳೆ ಬ್ಯಾಟಿಂಗ್ ನ ಮಾಡಿದ್ರು. ಬಟ್ ಅವ್ರಿಗೆ ಇಲ್ಲಿ ನೀವು ಕೂರಿಸಿದಿರಾ. ಇದರ ಅರ್ಥ ನೀವು ವಿಶ್ವಕಪ್ಗೆ ಆಯ್ಕೆ ಮಾಡ್ತೀರಾ ಇಲ್ವೋ ಅನ್ನೋದೇ ಒಂದು ಡೌಟ್. ಗಿಲ್ ಪದೇ ಪದೇ ಎಡುತ್ತಾ ಇದ್ದಾರೆ. ನನಗನಿಸಿದ ಮಟ್ಟಿಗೆ ವಿಶ್ವಕಪ್ ಫೈನಲ್ ನಲ್ಲಿ ಅವ್ರು ಏನು ಬೇಗ ಔಟ್ ಆದ್ರು, ಅಲ್ಲಿಂದ ಅವ್ರ ಹಣೆ ಬರನೇ ಚೆನ್ನಾಗಿಲ್ಲ. ಅಲ್ಲಿಂದ ವಿಕೆಟ್ ಮೇಲೆ ವಿಕೆಟ್ ಹೋಗ್ತಾ ಇದೆ. ನಾವು ಒನ್ ಡೇಲೂ ಆಡ್ತಾ ಇಲ್ಲ, ಟೆಸ್ಟಲ್ಲೂ ಆಡ್ತಾ ಇಲ್ಲ, T20ಲೂ ಆಡ್ತಾ ಇಲ್ಲ. ನನಗನ್ಸಿದ ಮಟ್ಟಿಗೆ ಈತನನ್ನ T20 ವಿಶ್ವಕಪ್ಗೆ ಆಯ್ಕೆ ಮಾಡೋದೇ ಬೇಕಾಗಿಲ್ಲ. ಜೈಸ್ವಾಲ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ರಿಂಕು ಇದ್ದಾರೆ, ಅಕ್ಸರ್. ಇಂಥ ಯಂಗ್ ಪ್ಲೇಯರ್ಸ್ ಇದ್ದಾಗ, ನಿಮಗೆ ಆಪ್ಷನ್ಗಳು ಜಾಸ್ತಿ ಇದ್ದಾಗ ಖಂಡಿತವಾಗ್ಲೂ T20ಗೆ ಅವ್ರನ್ನೇ ಆಯ್ಕೆ ಮಾಡಿ. ಎಲ್ಲಾ ದೇಶಗಳಲ್ಲೂ ಹೀಗೆ, ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲಾ ದೇಶಗಳಲ್ಲೂ T20ಗೆ ಅಂತಾನೆ ಒಂದು ಸಪರೇಟ್ ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ, ಪಾಕಿಸ್ತಾನವನ್ನ ಹೊರತುಪಡಿಸಿದ್ರೆ. ಆ ರೀತಿಯಾಗಿ ನಮ್ಮಲ್ಲೂ ಮಾಡ್ಕೊಂಡಿದ್ರು. ಏನು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕಾಯಂ ನಾಯಕರಾಗಿ ನೇಮಿಸಿದ್ರು. ಯಂಗ್ಸ್ಟರ್ಸ್ ಗಳಿಗೆ ಮಾತ್ರ ಅವಕಾಶ ಕೊಡೋದಕ್ಕೆ ಒಂದು 7-8 ಸರಣಿಗಳನ್ನ ಆಡ್ತಿದ್ರು. ಈ ಹಾರ್ದಿಕ್ ಪಾಂಡ್ಯ ಒಂದು ಏನ್ ಕೆಟ್ಟ ಗುಣ ಅಂತಂದ್ರೆ, ಒಂದು ಸೀರೀಸ್ ಆಡ್ತಾರೆ, ಇಂಜುರಿ ಆಗ್ತಾರೆ, ಒಂದು 8 ಸೀರೀಸ್ ಬರೋದಿಲ್ಲ. ಆ ಒಂದು ಕಾರಣಕ್ಕೆ ಏನಾಗುತ್ತೆ, ಪದೇ ಪದೇ ಬೇರೆಯವ್ರನ್ನ ನಾಯಕರಾಗಿ ಮಾಡ್ತಾ ಹೋಗ್ಬೇಕು. ಒಂದ್ಸರಿ ಸೂರ್ಯ ಆಗ್ತಾರೆ, ಇನ್ನೊಂದ್ಸರಿ ಗಿಲ್ನ ಮಾಡ್ತಾರೆ. ಈ ರೀತಿ ಆದಾಗ ಈ ಆಯ್ಕೆಗಾರಿಗೂ ತಲೆನೋವು, ಹೋಗ್ಲಿ ಬಿಡಪ್ಪ, ರೋಹಿತ್ ಶರ್ಮಾ ವಿಶ್ವಕಪ್ನಲ್ಲಿ ಹೇಗಿದ್ರು ಚೆನ್ನಾಗಿ ಮಾಡಿದ್ದಾರೆ, ಅವ್ರನ್ನೇ ಈ ಒಂದು T20ಗೂ ಆಯ್ಕೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರ. ಬಟ್ ಏನು ಗೊತ್ತಾ, ಇವ್ರನ್ನ ಒಂದು ಪ್ರಶ್ನೆನೂ ಬರ್ಬೋದಾಗಿತ್ತು ಅವ್ರಿಗೆ. ಆಮೇಲೆ ಆಯ್ಕೆ ಮಾಡಿದ್ಮೇಲೆ, ಇವ್ರನ್ನ ಒಂದು ಸರಣಿನೂ ಆಡಿಸ್ಲಿಲ್ಲ ನೋಡಪ್ಪ, ಡೈರೆಕ್ಟಾಗಿ ಮಾಡಿದ್ರು ಅಂತ. ಆ ಒಂದು ಕಾರಣಕ್ಕಾಗಿ ಓಕೆ, ಇವ್ರು ಸರಣಿ ಆಡಬೇಕು ಒಂದಾದ್ರು ಅನ್ನೋ ಕಾರಣಕ್ಕಾಗಿ ರೋಹಿತ್ ಮತ್ತೆ ಕೊಹ್ಲಿನ ಆಡಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಎಸ್ ಪಾಟೀಲ್ ಮಾಹಿತಿ ಕೊಡ್ತಾ ಇದ್ರಿ. ಹಾಗೇನೆ ನಾಳೆಯ ಪಂದ್ಯದಲ್ಲಿ ಸಂಭಾವ್ಯ ಪ್ಲೇಯಿಂಗ್ 11 ಅದ್ರ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕಾಗುತ್ತೆ. ಯಾರೆಲ್ಲ ಕಣಕ್ಕಿಳಿತಾರೆ ನಾಳೆ ಎನ್ನುವುದಾಗಿ. ಪಾಟೀಲ್, ನಿಮ್ಮ ಪ್ರಕಾರ ನಾಳೆ ಯಾರೆಲ್ಲ ಕಣಕ್ಕಿಳಿಬಹುದು? ಹಾಗಾದ್ರೆ ನಾಳೆ ಭಾರತ ಹಾಗೇನೆ ಅಫ್ಘಾನಿಸ್ತಾನ ತಂಡದ ಪ್ಲೇಯಿಂಗ್ 11 ಹೇಗಿರಬಹುದು ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಭಾರತ ತಂಡದ ಪ್ಲೇಯಿಂಗ್ 11 ಅನ್ನ ನೋಡ್ತಾ ಹೋಗೋದಾದ್ರೆ, ಖಂಡಿತವಾಗ್ಲು ಭಾರತದಲ್ಲಿ ಒಂದು ಬದಲಾವಣೆ ಅಂತೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೊದಲ ಪಂದ್ಯದಲ್ಲಿ ನಾವು ಜಯಗಳಿಸಿದೀವಿ, ಹೆಚ್ಚಿನ ಬದಲಾವಣೆಗೆ ರೋಹಿತ್ ಶರ್ಮಾ ಹೋಗಲ್ಲ. ಬಟ್ ಕೊಹ್ಲಿ ಅವರು ಬರ್ತಾ ಇರೋದ್ರಿಂದ ಖಂಡಿತವಾಗ್ಲು ತಿಲಕ್ ವರ್ಮಾ ಅವ್ರನ್ನ ಔಟ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆರಂಭದಲ್ಲಿ ನೋಡಿ, ರೋಹಿತ್ ಶರ್ಮಾ ಮತ್ತು ಶುಭಮ್ ಗಿಲ್ ಇಬ್ಬರೂ ಕೂಡ ಓಪನಿಂಗ್ ಆಟಗಾರರಾಗಿ ಬರ್ತಾರೆ. ಇಲ್ಲಿ ಜೈಸ್ವಾಲ್ಗೆ ಅವಕಾಶ ಕೊಡ್ತಾರಾ ಇಲ್ವೋ ನನಗೆ ಡೌಟು. ಬಟ್ ಗಿಲ್ನ ಯಾಕೆ ಆಡಿಸ್ತಾ ಇದ್ದಾರೆ ಅಂದರೆ, ಇವರು ವಿಶ್ವಕಪ್ ಓಪನಿಂಗ್ ಮತ್ತು ಗಿಲ್ ಮತ್ತು ರೋಹಿತ್ ಶರ್ಮಾ ಆರಂಭಿಕ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದು ಬಾಂಡಿಂಗ್ ಇರುತ್ತೆ. ಆ ಬಾಂಡಿಂಗ್ ಇರಲಿ ಅನ್ನೋದು ರೋಹಿತ್ ಶರ್ಮಾ ಅವರ ಅಭಿಪ್ರಾಯ ಇರ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ಖಂಡಿತವಾಗ್ಲೂ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ. ಅಫ್ಘಾನಿಸ್ತಾನ ಅಂತೂ ಖಂಡಿತವಾಗ್ಲೂ ಒಂದು 50 ಅಂತೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಳೆದ ಪಂದ್ಯದ ಹೀರೋ, ಖಂಡಿತವಾಗ್ಲೂ ಗೆಲುವಿನ ರೂವಾರಿ ಶಿವಮ್ ದುಬೆ, ಎಡಗೈ ಆಟಗಾರ, ಅದರ ಜೊತೆಗೆ ಮೀಡಿಯಂ ಫಾಸ್ಟರ್. ನನಗೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂಥರ ಎದೆಲ್ ಡಗಡಗ ಹತ್ತಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಭಾರತದಲ್ಲಿ ನಾನು ನಿನ್ನೆನೂ ಕೂಡ ಹೇಳಿದೆ,
ಸ್ಪಿನ್ನರ್ ಆಗಿ ಆಲ್ರೌಂಡರ್ ಇದ್ದವ್ರು ನಮಗೆ ತುಂಬಾ ಜನ ಸಿಗ್ತಾರೆ. ರಿಂಕು ಇಂದ ಹಿಡಿದು ಜಡೇಜಾ ಇಂದ ಹಿಡಿದು ಅಕ್ಷರ್ ಪಟೇಲ್ ಇಂದ ಹಿಡಿದು ತುಂಬಾ ಜನ ಇದ್ದಾರೆ. ಬಟ್ ವೇಗದ ಬೌಲರ್ ಅಂದ್ರೆ ಮೀಡಿಯಂ ಫಾಸ್ಟರ್ ಜೊತೆಗೆ ಆಲ್ರೌಂಡರ್ ಬೇಕಾಗಿರೋದು ನಮಗೆ ತುಂಬಾ ಕಡಿಮೆ ಇದ್ರು. ನಮಗೆ ದುಬೆ ಒಬ್ಬ ಒಳ್ಳೆ ಆಟಗಾರ, ಮತ್ತೆ ಏನು ಸಿಕ್ಸ್ ಹೊಡಿತಾನೆ, ಒಳ್ಳೆ ಆಟ, T20ಗೆ ಹೇಳಿ ಮಾಡಿಸಿದಂತಹ ಆಟಗಾರ. ಅವ್ರ ಹೈಟ್ ಕೂಡ ಅವರಿಗೆ ಅಡ್ವಾಂಟೇಜ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಳೆದ ಪಂದ್ಯದ ಹೀರೋ ಅವರು ಕೂಡ 11ರ ಬಳಗದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಇನ್ನು ಜಿತೇಶ್ ಶರ್ಮಾ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ತುಂಬಾ ಸಂಜು ಸ್ಯಾಮ್ಸನ್ನೇ ಆಡಿಸ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಜಿತೇಶ್ ಶರ್ಮಾ ಒಳ್ಳೆ ಆಯ್ಕೆ, ಅದರ ಜೊತೆಗೆ ವಿಕೆಟ್ ಕೀಪಿಂಗ್ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಗುರ್ಬಾಜ್ ಅವರ ಒಂದು ಸ್ಟಂಪ್ನ ಮಾಡಿದ್ದಂತೂ ನನಗೆ ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಅದರ ಜೊತೆಗೆ ಈಗ ರಿಂಕು, ನನಗೆ ಒಬ್ಬ ಫಿನಿಷರ್ ಬೇಕಾಗಿತ್ತು T20ಗೆ. ಸೂರ್ಯಕುಮಾರ್ ಬಗ್ಗೆ ತುಂಬಾನೇ ಆಸಕ್ತಿ ತುಂಬಾ ಜನರಿಗೆ ಇತ್ತು. ಬಟ್ ಅದಾದ ನಂತರ ಒಬ್ಬ ಆಸ್ ಅ ಫಿನಿಷರ್ ಮತ್ತೆ ಒಂದೊಂದ್ಸರಿ ಆಲ್ರೌಂಡರ್ ಆಗಿಯೂ ನಮ್ಗೆ ಕಾಣಿಸ್ಕೊಳ್ತಾರೆ. ಇನ್ನು ಫೀಲ್ಡಿಂಗ್ನಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾರೆ. ರಿಂಕು ತುಂಬಾ ಆ ಒಂದು ಸ್ಥಾನಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಅಂತ ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಅಕ್ಷರ್ ಪಟೇಲ್ ಕಳೆದ ಪಂದ್ಯದಲ್ಲಿ ಒಂದು ಒಳ್ಳೆ ಬೌಲಿಂಗ್ನ ಮಾಡಿದ್ರು. ಬಟ್ ಬ್ಯಾಟ್ನಿಂದ ಒಂದು ಸ್ವಲ್ಪ ರನ್ ಬರಬೇಕು ಈ ಪುಣ್ಯಾತ್ಮನಿಗೆ. ಇಲ್ಲ ಅಂತಂದರೆ 11ರ ಬಳಗದಲ್ಲಿ ಮುಂದಿನ ಹಂತಗಳಲ್ಲಿ ಚಾನ್ಸ್ ಸಿಗೋ ಡೌಟು. ಇನ್ನು ಬೌಲಿಂಗ್ ವಿಭಾಗ ಅಂತ ಬಂದರೆ ವಾಷಿಂಗ್ಟನ್ ಸುಂದರ್ ಇವರು ಕೂಡ ಆಲ್ರೌಂಡರು. ಬಟ್ ಅಷ್ಟು ಹೇಳಿಕೊಳ್ಳುವಂಥ ಪ್ರದರ್ಶನ ಏನು ಬರಲಿಲ್ಲ. ರನ್ಗೆ ಕಡಿವಾಣ ಹಾಕಿದ್ರು, ಹೆಚ್ಚಿನ ವಿಕೆಟ್ಸ್ಗಳು ಬೀಳ್ತಾ ಇಲ್ಲ. ಬಟ್ ಇವರು ವಿಶ್ವಕಪ್ನಲ್ಲಿ ಇರ್ತಾರಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ನನಗನ್ಸಿದ ಮಟ್ಟಿಗೆ ಇಲ್ಲ. ಇನ್ನು ರವಿ ಬಿಷ್ಣು, ಹರ್ಷದೀಪ್ ಸಿಂಗ್ ಮತ್ತು ಮುಖೇಶ್ ಕುಮಾರ್, ಮುಖೇಶ್ ಮತ್ತು ಹರ್ಷದೀಪ್ ಸಿಂಗ್ ಅವರ ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ನನಗೆ ಒಂದು ಇಲ್ಲಿ ಮೈನಸ್ ಕಾಣಿಸಿದ್ದು ಅಂತಂದರೆ ಹರ್ಷದೀಪ್ ಸಿಂಗ್ ಡೆತ್ ಓವರ್ ಸ್ಪೆಷಲಿಸ್ಟ್ ಈತ. ಬಟ್ ಡೆತ್ ಓವರ್ಸಲ್ಲೇ ಹೆಚ್ಚಿನ ರನ್ ಕೊಟ್ಟರು. ಕಳೆದ ಅಫ್ಘಾನಿಸ್ತಾನದವರು 15 ರನ್ ಕೊಟ್ಟರು ಕೊನೆಯ ಓವರ್ನಲ್ಲಿ. ಅದು ಒಂದು ಮೈನಸ್ ಆಯ್ತು ನಮಗೆ. ಆ ಒಂದು 150+ ಆಗೋದಕ್ಕೂ ಕೂಡ ಅವರು ಕಾರಣ ಆದರು. ನನ್ನ ಲೆಕ್ಕಾಚಾರದಲ್ಲಿ ಪರ್ಫೆಕ್ಟ್ 11ರ ಬಳಗ ಇದೆ. ನನಗೆ ಏನಾದರೂ ಎಕ್ಸ್ಪೀರಿಮೆಂಟ್ ಮಾಡೋದಕ್ಕೆ ಹೋಗ್ತೀನಿ ಅಂತಂದರೆ ಒಂದು 2 ಬದಲಾವಣೆ ಇದರಲ್ಲಿ ಹೇಳ್ಬಿಡ್ತೀನಿ. ಆರಂಭದಲ್ಲಿ ಜಸ್ವಾಲನ್ನು ತೊಗೊಳ್ಬೋದು, ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಸಂಜು ಸ್ಯಾಮ್ಸನ್ನ ತೊಗೊಳ್ಬೋದು. ಕಿಂಗ್ ಕೊಹ್ಲಿ ಕಮ್ಬ್ಯಾಕ್ ಅಂತೂ ಖಂಡಿತವಾಗ್ಲು ಈ 11ರ ಬಳಗ ಸದೃಢವಾಗಿದೆ. ಎಸ್ ಪಾಟೀಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಒಂದು ನಿಟ್ಟಿನಲ್ಲಿ ಬಲಿಷ್ಠ ತಂಡ ನಾಳೆ ಕಣಕ್ಕಿಳಿಯಲಿದೆ. ಅದರಲ್ಲೂ ವಿರಾಟ್ ಕೊಹ್ಲಿ ಕಂಬ್ಯಾಕ್ ಕೂಡ ಆಗಿದೆ. ಹಾಗೆಯೇ ಅಫ್ಘಾನಿಸ್ತಾನ ತಂಡದ ಪ್ಲೇಯಿಂಗ್ 11 ನೋಡ್ತಾ ಹೋಗೋದಾದ್ರೆ ಅವರನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ಬಲಿಷ್ಠವಾಗಿದ್ದಾರೆ. ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಘಟಾನುಘಟಿ ಪ್ಲೇಯರ್ಸ್ಗಳು ಕೂಡ ಅವರ ತಂಡದಲ್ಲಿ ಇದ್ದಾರೆ. ಒಂದು ವಿಶ್ವ ಕ್ರಿಕೆಟ್ನಲ್ಲಿ ಅತ್ಯಂತ ಡೇಂಜರಸ್ ಟೀಮ್ ಅಂತ ಅಂದ್ರೆ ಅದು ಅಫ್ಘಾನಿಸ್ತಾನ, ಯಾವುದೇ ಡೌಟ್ ಇಲ್ಲ. ಅವರಲ್ಲಿರುವಂತಹ ಸ್ಪಿನ್ ಅಸ್ತ್ರ ಬೇರೆ ಯಾವ ದೇಶದ ಕಡೆನೂ ಈಗ ಇಲ್ಲ. ಅಷ್ಟು ಒಂದು ಒಳ್ಳೆಯ ಸ್ಪಿನ್ ಇದೆ. ಇದರಲ್ಲಿ ನಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತಾ, ಭಾರತಕ್ಕೆ ರಶೀದ್ ಖಾನ್ ಇಲ್ಲ ಈ ಒಂದು ಸರಣಿಯಲ್ಲಿ. ಅದು ಮತ್ತೆ ಅವರಿಗೆ ಭಾರತದ ಪಿಚ್ಗಳ ಬಗ್ಗೆ ಅರಿವಿದೆ, ಸಿಕ್ಕಾಪಟ್ಟೆ ಆಡಿದ್ದಾರೆ. ಮತ್ತೆ ಆಲ್ರೌಂಡರ್ ಬೌಲಿಂಗ್ ಅಷ್ಟೇ ಅಲ್ಲ, ಬ್ಯಾಟಿಂಗ್ ನಲ್ಲಿ ಒಂದು ಫಿನಿಶಿಂಗ್ ಹಂತ ಅಂತ ಬಂದ್ರೆ ರಶೀದ್ ಖಾನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಭಾರತದ ಬೌಲರ್ಗಳನ್ನ ತುಂಬಾ ದಿಟ್ಟವಾಗಿ ಎದುರಿಸ್ತಾರೆ. ನಮಗೂ ಅಫ್ಘಾನಿಸ್ತಾನಕ್ಕೂ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಬಟ್ ಡೇಂಜರಸ್ ಆಟಗಾರ ಇದರಲ್ಲಿದ್ದಾರೆ. ಗುರ್ಬಾಜ್ ನೋಡಿ, ಈಗ ವಿಶ್ವದಲ್ಲಿ ನಡೀತಾ ಇರುವಂತ ಎಲ್ಲಾ ಲೀಗ್ ಪಂದ್ಯಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ, ಹೊಡಿಬಡಿ ಆಟಗಾರ. ಬಟ್ ಕಳೆದ ಪಂದ್ಯದಲ್ಲಿ ತುಂಬಾ ಸ್ಲೋ ಆಗಿ ಆಡಿದ್ರಪ್ಪ. ನನಗೆ ತುಂಬಾ ಶಾಕ್. 28 ಬಾಲಲ್ಲಿ ಕೇವಲ 23 ರನ್ನ ಕಲೆ ಹಾಕಿದ್ರು. ಒಂದು ಲೆಕ್ಕಾಚಾರದಲ್ಲಿ ಅದು ಆ ಒಂದು ತಂಡಕ್ಕೆ ಆ ಒಂದು ಪಂದ್ಯದಲ್ಲಿ ಏನಾದರೂ ಮೈನಸ್ ಆಗಿತ್ತು ಅಂದರೆ ಓಪನಿಂಗ್ ಸ್ಲಾಟ್ ಜರ್ದಾನ್ ಕೂಡ ತುಂಬ ಸ್ಲೋ ಆಗಿ ಆಡಿದ್ರು. ಇನ್ನು ರೆಹಮತ್ ಶಾ ನೋಡಿ ಡೆಬ್ಯೂ ಮ್ಯಾಚ್ ಕಳೆದ ಪಂದ್ಯದಲ್ಲಿ ಬಟ್ ಒಳ್ಳೆ ಆಟವನ್ನು ಪ್ರದರ್ಶನ ಮಾಡೋದಕ್ಕಾಗಲಿಲ್ಲ. ಒಮರ್ ಜಾಯ್ ತುಂಬ ಚೆನ್ನಾಗಿ ಆಡಿದ್ರು. ಮೊಹಮ್ಮದ್ ನಬಿ ಏನಾದರೂ 42 ರನ್ನು, ಆ ಒಂದು ಇಂಪ್ರೆಸಿವ್ ಆಟ ಬಂದಿರಲಿಲ್ಲ ಅಂದರೆ ಆ ಒಂದು 120-130ರಲ್ಲಿ ಆ ಒಂದು ಕ್ರಿಕೆಟ್ ಅಂತ್ಯ ಆಗ್ತಿತ್ತು ಅನ್ಕೋತೀನಿ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಯಂಗ್ಸ್ಟರ್ಸ್ ಕೂಡ ಇದ್ದಾರೆ, ನೈಬ್ ಇದ್ದಾರೆ, ಕರೀಂ ಜನ್ನತ್ ಅವರ ಒಂದು ಆಟ ತುಂಬಾ ಚೆನ್ನಾಗಿ ಆಡಿದ್ರು. ನನಗೆ ತುಂಬಾ ಇಂಪ್ರೆಸಿವ್ ಆಗಿ ಆಡ್ತಾರೆ. ಈ ಒಂದು ಇನ್ನೊಂದು 2 ಪಂದ್ಯದಲ್ಲಿ ಅನಿಸ್ತಾ ಇರೋದು ನವೀನ್ ಉಲ್ ಹಕ್. ನೋಡೋಣ ಹೇಗೆ ಆಡ್ತಾರೆ ಅಂತ ಹೇಳಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ಕಿಂಗ್ ಕೊಹ್ಲಿ ಜೊತೆಗೆ ಒಂದು RCB ಜೊತೆಗೆ ವೈರತ್ವ ಕಟ್ಕೊಂಡಿದ್ರು, ಆಮೇಲೆ ಸಾರಿ ಕೂಡ ಕೇಳಿದ್ರು. ಫಜಲುಕಿ ಫಾರೂಕಿ ತುಂಬಾ ಒಳ್ಳೆ ಬೌಲರು, ಓಪನಿಂಗ್ ಸ್ಲಾಟ್ ನಲ್ಲಿ ತುಂಬಾ ಚೆನ್ನಾಗಿ ಆಗ್ತಾರೆ. ಇನ್ನೊಬ್ಬ ಸ್ಪಿನ್ ಅಟ್ಯಾಕ್ ರೆಹಮಾನ್. ಈ ಇಬ್ಬರು ಸ್ಪಿನ್ನರ್ಗಳನ್ನ ನಾವು ಸ್ವಲ್ಪ ಇಲ್ಲಿ ಕಡಿಮೆ ರನ್ ಬಂದರೂ ಪರವಾಗಿಲ್ಲ, ಇವ್ರಿಗೆ ವಿಕೆಟ್ ಕೊಡಬಾರ್ದು. ಯಾರ್ದು ಅಂದರೆ ನಬಿ ಮತ್ತು ಮುಜೀಬ್ ರೆಹಮಾನ್ ಒಂದು ಒಳ್ಳೆ ಆಟಗಾರರು. ಖಂಡಿತವಾಗ್ಲೂ 11ರ ಬಳಗ ಸದೃಢವಾಗಿದೆ, ಡೇಂಜರಸ್, ಅಷ್ಟೊಂದು ಹಗುರವಾಗಿ ಕಾಣಿಸೋಕೆ ನಾವು. ಎಸ್ ಪಾಟೀಲ್, ಈ ಅಫ್ಘಾನಿಸ್ತಾನದ ಈ 11ರ ಬಳಗಕ್ಕೆ ಭಾರತದ ಯಾವ ಪ್ಲೇಯರ್ಸ್ ನಾಳೆ ಕಂಟಕವಾಗ್ತಾರೆ ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಬಲಿಷ್ಠ ಭಾರತ ತಂಡ, ಅದರಲ್ಲೂ ಕೂಡ ಒಂದಷ್ಟು ಪ್ಲೇಯರ್ಗಳು ಈಗಾಗಲೇ ಒಂದು ರೀತಿಯಾಗಿ ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ, ಕಮ್ ಬ್ಯಾಕ್ ಕೂಡ ಆಗಿದೆ. ಅದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪಾಟೀಲ್, ಒಂದು ರೋಹಿತ್ ಶರ್ಮಾ ಅವರು ಕಳೆದ ಪಂದ್ಯದಲ್ಲಿ ಔಟ್ ಆಗಿರ್ಬೋದು, ಬಟ್ ಹೀಸ್ ಎ ಡೇಂಜರಸ್ T20 ಬ್ಯಾಟ್ಸ್ಮನ್.
ಫುಲ್ ಶಾಟ್ಗಳನ್ನು ಅದ್ಭುತವಾಗಿ ಹೊಡಿತಾರೆ. ಬಟ್ ಏನು ಗೊತ್ತಾ, ಅಫ್ಘಾನಿಸ್ತಾನದವರು ಏನು ಬೌನ್ಸ್ ಬಾಲ್ಗಳನ್ನು ಅಷ್ಟೊಂದು ಹಾಕಲ್ಲ. ಅವರು ಗುಡ್ ಲೆಂತಲ್ಲೇ ಬಾಲ್ ಹಾಕೋದು, ವೈಡ್ ಯಾರ್ಕರ್ಗಳನ್ನು ಜಾಸ್ತಿ ಹಾಕ್ತಾರೆ. ರೋಹಿತ್ ಶರ್ಮಾ ಅದನ್ನು ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ. ಇನ್ನು ವಿರಾಟ್ ಕೊಹ್ಲಿ ಕಮ್ಬ್ಯಾಕ್ ಆಗ್ತಾ ಇದ್ದಾರೆ. ನಿಮ್ಗೆ ಅವಾಗಲೇ T20 ರೆಕಾರ್ಡ್ಸ್ಗಳನ್ನು ಹೇಳಿದೆ, ತುಂಬ ಅದ್ಭುತವಾಗಿ T20 ಆಡ್ತಾರೆ. ಅಫ್ಘಾನಿಸ್ತಾನದ ಜೊತೆಗೆ ಒಳ್ಳೆ ರೆಕಾರ್ಡ್ ಇದೆ. ಇನ್ನು ಶಿವಮ್ ದುಬೆ ಎಡಗೈ ಆಟಗಾರ, ಸಿಕ್ಸ್ಗಳನ್ನು ಅದ್ಭುತವಾಗಿ ಹೊಡಿತಾರೆ. ಬ್ಯಾಟಿಂಗ್ ವಿಭಾಗ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಬಾಲಿಂಗ್ ಬಂದರೆ ಅಕ್ಷರ್ ಪಟೇಲ್ ನೋಡಿ, ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಬಾಲಿಂಗನ್ನು ಹಾಕಿದ್ರು, ವಿಕೆಟ್ಗಳನ್ನು ಕೂಡ ಪಡೆದುಕೊಂಡಿದ್ರು. ಹರ್ಷದೀಪ್, ಮುಖೇಶ್ ಕುಮಾರ್ ವೇಗದ ಸಾರಥ್ಯವನ್ನು ತುಂಬ ಚೆನ್ನಾಗಿ ವಹಿಸ್ತಾ ಇದ್ದಾರೆ. 6 ಜನ ಖಂಡಿತವಾಗ್ಲೂ ಅಫ್ಘಾನಿಸ್ತಾನಕ್ಕೆ ಕಂಟಕವಾಗೋದ್ರಲ್ಲಿ ನೀವು ಹೇಳ್ದಂಗೆ ಯಾವುದೇ ಡೌಟ್ ಇಲ್ಲ. ಎಸ್, ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನದ ಟಾಪ್ ಪ್ಲೇಯರ್ಸ್ ಯಾರು, ನಾಳೆ ಇವರು ಭಾರತಕ್ಕೆ ಯಾವ ರೀತಿಯ ಕಂಟಕ ಆಗ್ತಾರೆ ಅದನ್ನು ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ನೋಡ್ತಾ ಹೋಗ್ಬೋದು ಪಾಟೀಲ್, ಅಫ್ಘಾನಿಸ್ತಾನದಲ್ಲೂ ಕೂಡ ಒಂದಷ್ಟು ಪ್ಲೇಯರ್ಸ್ ಇದ್ದಾರೆ, ಅವರು ಕೂಡ ನಾಳೆ ಡೇಂಜರಸ್ ಆಗಬಹುದು. ಇನ್ನೊಂದು ಕಡೆಯಲ್ಲಿ ನಾಳೆಯ ಪಂದ್ಯದ ಪಿಚ್ ರಿಪೋರ್ಟ್ ಹೆಂಗಿದೆ ಅದನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ನಾಳೆ ಮ್ಯಾಚ್ ಆಗ್ತಾ ಇರೋದು ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಈ ಇಂದೋರ್ ಪಿಚ್ ಬ್ಯಾಟ್ಸ್ಮನ್ಗಳಿಗಾಗ್ಲಿ ಬೌಲಿಂಗ್ ಮಾಡೋರ್ಗಾಗ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಪಾಟೀಲ್? ಖಂಡಿತವಾಗ್ಲೂ ಇದು ಬ್ಯಾಟ್ಸ್ಮನ್ಗಳ ಸ್ವರ್ಗ. ಇಲ್ಲಿ ಎವರೇಜ್ ಸ್ಕೋರ್ ನೋಡಿದ್ರೆ 173 ಇದೆ. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಒಂದು ಸ್ವಲ್ಪ ಡ್ಯೂ ಬೀಳುವ ಫ್ಯಾಕ್ಟರ್ ಜಾಸ್ತಿ ಇದೆ ನೋಡಿ. ಈಗಂತೂ ಚಳಿಗಾಲ, ನೀವು ಪಂಜಾಬ್ನಲ್ಲಿ ಮೊನ್ನೆ ಆಡಿದ್ ನೋಡಿದ್ರೆ ಎಲ್ಲವೂ ಡ್ಯೂ ಅಲ್ಲೇ ಆಡಿದೀವಿ ನಾವು, ಅದ್ರೇನು ಇಂಪ್ಯಾಕ್ಟೇ ಆಗಲಿಲ್ಲ. ಓಪನಿಂಗ್ ಸ್ಲಾಟ್ನಲ್ಲೂ ಡ್ಯೂ ಇತ್ತು, ಸೆಕೆಂಡ್ ಸ್ಲಾಟಲ್ಲೂ ಡ್ಯೂ ಇತ್ತು. ಇಂದೋರ್ ಕೂಡ ಹಾಗೆ ಬ್ಯಾಟಿಂಗ್ ಸ್ವರ್ಗ ಅಂತ ಹೇಳ್ಬೋದು. ಟಾಸ್ ಗೆದ್ರೆ ಖಂಡಿತವಾಗ್ಲೂ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಚೇಸಿಂಗ್ ಮಾಡುವಂತಹ ತಂಡ ಇಲ್ಲಿ ಗೆಲುವನ್ನ ಸಾಧಿಸೋದು ಜಾಸ್ತಿ ಇರುತ್ತೆ. ಆರಂಭದಲ್ಲಿ ಬ್ಯಾಟಿಂಗ್ ಆಡುವಂತ ತಂಡ ಅಂದ್ರೆ ಮೊದಲ ಇನ್ನಿಂಗ್ಸ್ ಆಡುವಂತ ತಂಡ ನನಗನಿಸಿದ ಮಟ್ಟಿಗೆ ಒಂದು 170, 180 ಗಳಿಸಬಹುದು ರನ್ ಆಸ್ ಎ ಪಿಚ್ ರಿಪೋರ್ಟ್ ಪ್ರಕಾರ. ಅದನ್ನ ಈಸಿಯಾಗಿ ಚೇಸ್ ಮಾಡಬಹುದು. ಸೆಕೆಂಡ್ ಆಡುವಂತಹ ತಂಡ ಡ್ಯೂ ಜಾಸ್ತಿ ಬೀಳೋದ್ರಿಂದ ಟಾಸ್ ಗೆದ್ರೆ ಖಂಡಿತವಾಗ್ಲೂ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಎಸ್, ಪಿಚ್ ರಿಪೋರ್ಟ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಕಂಪೇರ್ ಟು ಅಂತ ಹೇಳಿದ್ರೆ ಮೊನ್ನೆ ಆಗಿರೋದು ಮೊಹಾಲಿಯಲ್ಲಿ, ನಾಳೆ ಆಗ್ತಾ ಇರೋದು ಇಂಡೋರ್ನಲ್ಲಿ, ಎರಡು ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಡಿಫ್ರೆನ್ಸ್ ಇದೆ ಪಿಚ್. ಬಟ್ ಒಂದು ಡ್ಯೂ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಪಾಟೀಲ್, ಈ ಎಲ್ಲಾ ಮ್ಯಾಚ್ ಗಳನ್ನು ಹೊರತುಪಡಿಸಿ ಹಾಗೇನೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ತಂಡ ಪ್ರಕಟ ಆಗಿದೆ. ಈ ತಂಡದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಂದು ಸೌತ್ ಆಫ್ರಿಕಾ ವಿರುದ್ಧ ನಾವು ಈಗಾಗಲೇ ODI ಆಡಿದ್ವಿ, T20 ಆಡಿದ್ವಿ, ಎಲ್ಲವೂ ಕೂಡ ಎಕ್ಸ್ಪೆರಿಮೆಂಟ್ ಕೂಡ ಆಗಿದೆ. ಒಂದು ಲೆಕ್ಕಾಚಾರದಲ್ಲಿ ಇಂಗ್ಲೆಂಡ್ಗೂ ಮುಂಚೆ, ಇಂಗ್ಲೆಂಡ್ ಜೊತೆಗೂ ನಮಗೆ ಟೆಸ್ಟ್ ಇದೆ, ಅದಕ್ಕಿಂತ ಮುಂಚೆ ಈಗ 2 ಟೆಸ್ಟ್ಗೆ ಆಯ್ಕೆ ಮಾಡಿದ್ದಾರೆ. ಒಂದಿಷ್ಟು ಜನರನ್ನ ಕೈ ಬಿಟ್ಟಿದ್ದಾರೆ. ಪ್ರಸಿದ್ಧ ಕೃಷ್ಣ ಕೂಡ ಕೈ ಬಿಟ್ಟಿದ್ದಾರೆ, ಶಾರ್ದುಲ್ ಠಾಕೂರ್ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ ಒಂದು ಒಳ್ಳೆ ಮೂವ್. ಬಟ್ ಇಲ್ಲಿ 3 ಜನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾಕೆ ತಗೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. KL ರಾಹುಲ್ ಇದ್ದಾರೆ, ಆಮೇಲೆ ಭರತ್ ಇದ್ದಾರೆ, ಆಮೇಲೆ ಧ್ರುವ್ ಜೊರೆಲ್ ಅಂತೂ ಇದ್ದಾರೆ. ಒಂದು ಟೆಸ್ಟ್ 16 ಜನರನ್ನ ಆಯ್ಕೆಯನ್ನ ನೋಡ್ಕೊಂಡ್ಬಿಟ್ರೆ ರೋಹಿತ್ ಶರ್ಮಾ ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಆಮೇಲೆ ಇಲ್ಲಿ ಉಪನಾಯಕರಾಗಿ ಜಸ್ಪ್ರೀತ್ ಬುಮ್ರಾ ಅವರು ಇದ್ದಾರೆ. ಆಮೇಲೆ ಶುಭ್ಮನ್ ಗಿಲ್ ಇದ್ದಾರೆ, ಜೈಸ್ವಾಲ್ ಇದ್ದಾರೆ. ಜೈಸ್ವಾಲ್ T20 ಆಟಗಾರಪ್ಪ, ಸುಮ್ಮನೆ ಅವ್ರನ್ನ T20ಗೆ ಅಂತ ಬಿಡಬೇಕು, ಇಲ್ಲ ಒನ್ ಡೇಗೆ ಅಂತ ಬಿಡಬೇಕು. ಇಲ್ಲಿ ಟೆಸ್ಟ್ಗೆ ಯಾಕೆ ಆಡಿಸ್ತಾರೋ ಗೊತ್ತಾಗ್ತಾ ಇಲ್ಲ. ಇನ್ನು ವಿರಾಟ್ ಕೊಹ್ಲಿ ಖಂಡಿತವಾಗ್ಲೂ ಆಯ್ಕೆ. ಶ್ರೇಯಸ್ ಅಯ್ಯರ್ ಒಂದು ಒಳ್ಳೆ ಆಟಗಾರ. KL ರಾಹುಲ್ ಅಂತೂ ಖಂಡಿತವಾಗ್ಲೂ ಇರ್ತಾರೆ. ಭರತ್ ಮತ್ತೆ ಧ್ರುವ ಜುರೆಲ್ ಇವರು ಜಸ್ಟ್ ಬೆಂಚ್ ಕಾಯ್ಬೇಕಾಗತ್ತೆ ಅಷ್ಟೇ. ಇನ್ನು ರವಿಚಂದ್ರನ್, ಅಶ್ವಿನ್ ಇದ್ದಾರೆ. ರವೀಂದ್ರ ಜಡೇಜಾ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಅಶ್ವಿನ್, ಜಡೇಜಾ ನೋಡೋಣ ಯಾರನ್ನ ಆಡಿಸ್ತಾರೆ ಇಬ್ಬರಲ್ಲಿ ಅಂತ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಮುಖೇಶ್ ಕುಮಾರ್, ಜಸ್ಪ್ರೀತ್ ಬೂಮ್ರಾ ಉಪನಾಯಕ, ಅವೇಶ್ ಖಾನ್, ಮೊಹಮ್ಮದ್ ಶಮಿ ಯಾಕೋ ಕಂಬ್ಯಾಕ್ ಆಗಿಲ್ಲ, ಅದಕ್ಕೆ ಗೊತ್ತಿಲ್ಲ ಯಾಕೆ ಅಂತ. ಒಂದು ಲೆಕ್ಕಾಚಾರದಲ್ಲಿ ಒಂದು ಒಳ್ಳೆ ಸದೃಢ ಟೀಮ್ ಇದೆ. ಬಟ್ ಇಲ್ಲಿ ನನಗೆ ಯಾಕೆ T20 ಪ್ಲೇಯರ್ಸ್ಗಳನ್ನ ಈ ಟೆಸ್ಟ್ಗೆ ಆಡಿಸ್ತಾ ಇದ್ದಾರೆ ಅನ್ನೋದೇ ಒಂದು ಕಡೆ ಲೆಕ್ಕಾಚಾರ ತಪ್ಪಾಗ್ತಾ ಇದೆ ಅನ್ನೋ ಅಂತ ಅನಿಸ್ತಾ ಇದೆ. ನನಗನ್ಸಿದ ಮಟ್ಟಿಗೆ ಶುಭಮ್ ಗಿಲ್, ಜೈಸ್ವಾಲ್ ಇವರಿಬ್ಬರನ್ನು ಬಿಟ್ಟು ಒಂದು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಪೂಜಾರ ಅವ್ರದ್ದು ಇನ್ನೂ ಏನು ಮುಗ್ದಿಲ್ಲ. ಪೂಜಾರ ಅವ್ರನ್ನ ಆಯ್ಕೆ ಮಾಡಬೇಕಾಗಿತ್ತು, ಅವ್ರನ್ನೂ ಆಯ್ಕೆ ಮಾಡ್ತಾ ಇಲ್ಲ. ರಹಾನೆ ಅವ್ರನ್ನ ಆಯ್ಕೆ ಮಾಡ್ತಾ ಇಲ್ಲ. ಈ ಎಲ್ಲ ಪ್ಲೇಯರ್ಸ್ಗಳು ಟೆಸ್ಟ್ಗೆ ಅಂತಾನೆ ಒಂದು ಸ್ಪೆಷಲಿಸ್ಟ್ ಅಂತ ಕರಿತೀವಿ. ಯಾಕೆ ಆಯ್ಕೆ ಸಮಿತಿ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಈ ಹಿರಿಯರ ಒಂದು ಕ್ರಿಕೆಟ್ ಲೋಕ ಅಂತ್ಯ ಅಲ್ಲಿಗೆ ಆಗುತ್ತೋ ಅಥವಾ ಇನ್ನೂ ಚಾನ್ಸ್ ಕೊಡ್ತಾರೋ. ಬಟ್ ಇವ್ರಿಗಿಂತ ಅವ್ರಿಗೆ ಚಾನ್ಸ್ ಕೊಡಬೇಕಾಗಿತ್ತು ಅಂತ ನಾನು. ಎಸ್ ಪಾಟೀಲ್, ಇಲ್ಲೊಂದು ಚರ್ಚೆ ಉಟ್ಕೊಂಡಿದೆ. ಹಿರಿಯರ ಜೊತೆಗೆ ಕಿರಿಯರು ಆಗ್ಲಿ, ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಂತರ ಈ ಓಲ್ಡ್ ಜನರೇಷನ್ ಹೊರಗೋದ ನಂತರ ಯಂಗ್ ಜನರೇಷನ್ ಆಡ್ಬೇಕಲ್ವಾ, ಅವರಿಗೂ ಎಕ್ಸ್ಪೀರಿಯನ್ಸ್ ಕೊರತೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆಡಿಸ್ತಾ ಇರಬಹುದು. ಆ ಪ್ರಶ್ನೆ ಕೂಡ ಹುಟ್ಟುಕೊಳ್ಳಬಹುದು. ಇದು ಒಂದು ಒಳ್ಳೆ ಪಾಯಿಂಟ್ ನೀವು ಹೇಳ್ದಂಗೆ, ಅದು ಕೂಡ ಇರಬಹುದು. ಯಾಕಂದ್ರೆ ಎಲ್ಲರೂ ಕೂಡ ಈಗ ನೋಡಿ, ರೋಹಿತ್ ಶರ್ಮಾ, ಕೊಹ್ಲಿ, ಆಮೇಲೆ ಜಡೇಜಾ ಇವರೆಲ್ಲ ಒಂದೇ ಏಜ್ ಫ್ಯಾಕ್ಟರ್ ಆಗಿರೋದ್ರಿಂದ ಸಡನ್ಲಿ ಒಂದೇ ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ರಿಟೈರ್ಮೆಂಟ್ ತಗೊಳ್ಳೋರು ಜಾಸ್ತಿ ಇರ್ತಾರೆ. ನೀವು ಹೇಳ್ದಂಗೆ ಅವ್ರ ಜೊತೆಗೆ ಈ ಯಂಗ್ ಪ್ಲೇಯರ್ಸ್ ಗಳು ಬಂದ್ರೆ ಅವರ ಒಂದು ಚಾಕಚಕ್ಯತೆ ಅಥವಾ ಟೆಸ್ಟ್ ನಲ್ಲಿ ಇರುವಂತಹ ಆ ಒಂದು ಟೆಕ್ನಿಕ್ಸ್ ಗಳನ್ನ ಕಲಿಯೋದಕ್ಕೆ ಚೆನ್ನಾಗಿರುತ್ತೆ. ನೀವು ಹೇಳ್ದಂಗೆ ಜೈಸ್ವಾಲ್, ಗಿಲ್ಲು ಒಂದು ಒಳ್ಳೆ ಆಯ್ಕೆನೇ ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಪೂಜಾರ, ರಹಾನೆ ಅವ್ರನ್ನ ಟೆಸ್ಟಿಗೆ ಆಯ್ಕೆ ಮಾಡ್ತಾ ಇಲ್ಲ ಅನ್ನೋದು ಆ ಬೇಜಾರು ಕೂಡ ಇದೆ. ಅವರೆಲ್ಲ
ಟೆಸ್ಟ್ ಸ್ಪೆಷಲಿಸ್ಟು. ನೀವು T20 ಆಟದಲ್ಲಿ ಹೇಗೆ ಗೊತ್ತಾ, ಕ್ರಿಕೆಟ್ ಶಾಟ್ಸ್ಗಳಿಗೆ ನಿಮಗೆ ಮಹತ್ವ ಇಲ್ಲ. ಅಲ್ಲಿ ನೀವು ಹುಕ್ ಆದ್ರೂ ಮಾಡಿ, ಪುಲ್ ಆದ್ರೂ ಮಾಡಿ, ಮಿಡ್ ಆನ್ ಮಿಡ್ ಆಫ್ ಹೇಗೆ ತಲೆ ಮೇಲೆ ಹೊಡೀರಿ, ಅಲ್ಲಿ ರನ್ ಬಂದ್ರೆ ಸಾಕು. ಬಟ್ ಟೆಸ್ಟ್ ಅಂತ ಬಂದಾಗ ನೀವು 5 ದಿನ ಆಡಬೇಕು, ದಿನಕ್ಕೆ 90 ಓವರ್ಗಳು, ರೆಡ್ ಬಾಲ್ ಅಲ್ಲಿ ಆಡಬೇಕು, ರಕ್ಷಣಾತ್ಮಕ ಆಟ ಇಲ್ಲಿ ಅನಿವಾರ್ಯ ಇರುತ್ತೆ. ಮತ್ತೆ ಟೆಕ್ನಿಕ್ ಅದು ವಿ ಸೇಪ್ ಅಲ್ಲಿ ಆಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇವರೆಲ್ಲ ಕಲ್ತಿರ್ತಾರೆ ಇಲ್ಲ ಅನ್ನಲ್ಲ, ಬಟ್ ಸ್ಪೆಷಲಿಸ್ಟ್ ಆಟಗಾರನ ತೆಗೆದುಕೊಂಡ್ರೆ ನೋಡೋರ್ಗು ಖುಷಿ, ಆಡೋರ್ಗು ಖುಷಿ ಅನ್ನೋ ತರ ಇರುತ್ತೆ. ಬಟ್ ನೀವ್ ಹೇಳ್ದಾಗ ಅದು ಪಾಯಿಂಟ್ ನಿಜಾನೇ. ಯಂಗ್ಸ್ಟರ್ಸ್ ಏನು ನಮ್ಮ ಹಿರಿಯರ ಜೊತೆ ಇರೋದ್ರಿಂದ ಅವರು ಕಲಿಯೋದಕ್ಕೆ ಈಸಿ ಆಗುತ್ತೆ. ಅದು ಒಂದು ಒಳ್ಳೆ ಪಾಯಿಂಟ್. ಎಸ್, ಓವರ್ ನೋಡ್ತಾ ಹೋಗೋದಾದ್ರೆ ಪಾಟೀಲ್, ಇಲ್ಲಿ ಪೂಜಾರ ಹಾಗೇನೆ ರಹಾನೆ ಅವರ ಆಬ್ಸೆನ್ಸ್ ತಂಡಕ್ಕೆ ತುಂಬಾ ಕಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಕಳೆದ ಪಂದ್ಯದಲ್ಲಿ 2 ದಿನಕ್ಕೆ ನೀವು ಒಂದು ಟೆಸ್ಟ್ ನ ಎಂಡ್ ಮಾಡ್ತೀರಿ ಅಂತಂದ್ರೆ ಟೆಸ್ಟ್ ಆಟ ಎಲ್ಲಿ ಹೋಯ್ತು? ಅದಕ್ಕೆ ಇಂತಹ ಸ್ಪೆಷಲಿಸ್ಟ್ ಗಳು ಬೇಕು ಅಂತ ಹೇಳೋದು. ಪೂಜಾರ್ ಅವರು ಇಂತಹ ಟೆಸ್ಟ್ ಗಳಲ್ಲಿ ನೆಲಕಚ್ಚಿ ಆಡ್ತಾ ಇರೋದು. ಮೊದಲೆಲ್ಲ ಆಸ್ಟ್ರೇಲಿಯಾ ವಿರುದ್ಧ ಲಕ್ಷ್ಮಣ್ ಆಗಿರ್ಬೋದು, ದ್ರಾವಿಡ್ ಆಗಿರ್ಬೋದು, ಅವ್ರಿಗೆ ರನ್ ಇಂಪಾರ್ಟೆಂಟ್ ಅಲ್ಲ, ಟೆಸ್ಟ್ ಕ್ರಿಕೆಟ್ ನ ಹೇಗೆ ಆಡ್ಬೇಕಾಗಿತ್ತು, ನಮ್ಮ ತಂಡದ ಗೆಲುವು ಅಥವಾ ಟೆಸ್ಟ್ ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಹೇಗೆ ಅವರ ಒಂದು ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ರು ಆ ರೀತಿಯಾಗಿ ಬೇಕಾಗಿತ್ತು. ಈಗ ಎಲ್ರು ಏನ್ ಗೊತ್ತಾ, T20 ಒಗ್ಗೂಡ್ ಬಿಟ್ಟಿದ್ದಾರೆ. ಒಂದು ರನ್ ಬರ್ಲಿ ಅಥವಾ ಜಾಸ್ತಿ ಹೊತ್ತು ನಿಲ್ಲೋದೇ ಇಲ್ಲ ಯಾರು. ಅದೇ T20 ಶಾಟ್ಸ್ ಗಳನ್ನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಒಂದ್ ಸ್ವಲ್ಪ ಜಾಗರೂಕತೆಯಿಂದ ಆಡೋದಕ್ಕೆ ಪ್ರಯತ್ನ ಪಡಲ್ಲ. ಒಂದು ಲೆಕ್ಕಾಚಾರದಲ್ಲಿ T20 ಸ್ಪೆಷಲಿಸ್ಟ್ ಗಳನ್ನ T20ಗೆ ಆಡಿಸಿ, ಒನ್ ಡೇ ಆಟಗಾರರು, ಇನ್ನು ಟೆಸ್ಟ್ಗೆ ಬೇಕಾದಂತ ಆಟಗಾರನ ಟೆಸ್ಟ್ಗೆ, ಇದನ್ನ ಆಯ್ಕೆ ಸಮಿತಿ ಒಂದ್ ಸ್ವಲ್ಪ ಪರಿಗಣಿಸಬೇಕು. ಒಂದು ಟೆಸ್ಟ್ 2 ದಿನದಲ್ಲಿ ಮುಗಿಯುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಬೇಜಾರಂತೂ ಆಗುತ್ತೆ. ಟೆಸ್ಟ್ ನ ಇವ್ರು ಕೊಲ್ಲೋದಕ್ಕೆ ಹೋಗ್ತಾ ಇದಾರೆ ಅಂತಾನು ಕೂಡ ಅನಿಸ್ಬಿಡುತ್ತೆ ಒಂದೊಂದು. ಎಸ್, ಥ್ಯಾಂಕ್ ಯು ಪಾಟೀಲ್. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಾಳೆಯ ಪಂದ್ಯಕ್ಕೆ ಟೀಮ್ ಇಂಡಿಯಾ ಹೇಗೆ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ಕೊಂಡಿದೆ, ಹಾಗೇನೆ ನಿನ್ನೆ ಟೆಸ್ಟ್ ಸರಣಿಗೆ ತಂಡ ಕೂಡ ಪ್ರಕಟ ಆಗಿದೆ. ಇದರಲ್ಲಿ ಅನುಭವಿಗಳು ಇಲ್ಲ, ಎಲ್ಲ ಯಂಗ್ ಪ್ಲೇಯರ್ಸ್ ಇದ್ದಾರೆ, T20 ಪ್ಲೇಯರ್ಸ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇವರ ಅವಶ್ಯಕತೆ ಇರಲಿಲ್ಲ, ಇದ್ರ ಬದಲಾಗಿ ಪೂಜಾರ ರಹಾನೆಗೆ ಚಾನ್ಸ್ ಕೊಡಬಹುದಿತ್ತಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.